ಇವತ್ತು ಬೇಡ್ಕ್ಯಾಳ ಗ್ರಾಮ ಮಹಾವೀರ್ ನಗರದಲ್ಲಿ ಗೋನೆ ಮಳು ಸುರೇಶ್ ಬಾಬು ಗೋನೆ ಇವರ ಮನೇಲಿ ಬಂದಿದ್ದೀವಿ. ಒಂದು ತಿಂಗಳ ಹಿಂದ್ಗಡೆ ಅವ್ರಿಗೆ ಈ ಬಾಯೋಟ್ರೇಮ್ ಕಂಪನಿ ನಾವು ಮ್ಯಾಟ್ರೆಸ್ ಕೊಟ್ಟಿದ್ದೀವಿ. ಅದಕ್ಕಿಂತ ಮುಂಚೆ ಅವ್ರಿಗೆ ಏನೇನು ಆಗ್ತಿತ್ತು ಅವರು ನಾವು ಬಾಯಿಂದ ಕೇಳೋಣ. ಮತ್ತು ಈಗ ಒಂದು ತಿಂಗಳು ಆದ ನಂತರ ಅವ್ರಿಗೆ ಏನೇನು ಫರಕ್ ಬಿದ್ದೈತಿ ಅಥವಾ ಏನೇನು ರಿಸಲ್ಟ್ ಬಂದೈತಿ ಅದನ್ನು ಅವ್ರ ಬಾಯಿಂದ ನಾವು ತಿಳ್ಕೊಳ್ಳೋದೈತಿ. ಸರ್, ನೀವು ಈ ಬಾಯೋಟ್ರೇಮ್ ಮ್ಯಾಟ್ರೆಸ್ ತಗೋಕ್ಕಿಂತ ಮುಂಚೆ ನಿಮ್ಗೆ ಏನು ತ್ರಾಸ ಆಗ್ತಿತ್ತು, ಏನೇನು ಆಗ್ತಿತ್ತು ಒಂದು ಸ್ವಲ್ಪ ಹೇಳಿ. ಅದಲ್ಲ, ಇದು ಕೈ ಜರ ತರ್ತಿದ್ವು ರೀ. ಮತ್ತು ಅದಲ್ದ ಮಾನಸಿಕ ತ್ರಾಸ ಅಂದ್ರೆ ರಾತ್ರಿ ಮಲ್ಕೊಂಡ ಮ್ಯಾಗ ಸ್ವಪ್ನ ಬೀಳೋದ್ರಿ, ಕನಸು ಬೀಳೋದ್ರಿ, ಕೆಟ್ಟ ಟೆನ್ಷನ್ ಆಗೋದ್ರಿ, ಇದೆಲ್ಲ ಆಗ್ತೈತ್ರಿ. ಆಯ್ತು ಅವು ಗೋಳಿ ಚಾಲು ಇಟ್ಟಿದ್ದು ರೀ ನಾವು. ಎತ್ರ ಗೋಳಿ ಇದ್ರಿ? ಅವು ಮಾನಸಿಕ ಮ್ಯಾಗ ಗೋಳಿ ಇದ್ದು ರೀ, ಸಾಂಗ್ಲಿದ್ದು ಗೋಳಿ. ಆಯ್ತು ಅವು ಈಗ ರೀ ಎಷ್ಟು ಗೋಳಿ ತೊಗೊಂಡಿದ್ರಿ? 6 ಗೋಳಿ ತೊಗೋತೀನಿ ರೀ ಆಗಲೇ ದಿವಸ. ಆಯ್ತು ಈಗ ಪ್ರಾಡಕ್ಟ್ ತೊಗೊಳನ್ರಿ, ಬಯೋ ಮೆಟ್ರಿಸಮ್ ಪ್ರಾಡಕ್ಟ್. ಈ ಬಾಯೋಟ್ರೇಮ್ ಮ್ಯಾಟ್ರೆಸ್ ಯೂಸ್ ಮಾಡಕ್ಕೆ 6 ಕತ್ತಾಯಿಂದ ರೀ. ಈಗ ಕಸ ಫರಕ್ ಆಗೈತಿ ರೀ ನನಗೆ. ಕೈ ಅಲಗಾಡೋದ ಮಾಡೋದ ತರ್ಸೋದ ಬಂದಾಗೈತಿ ರೀ. ಆಯ್ತು BP ಒಂಜಾರ ಐತ್ರಿ, ಹೆಚ್ಚಾದ ಪ್ರಮಾಣ ಕಡಿಮೆ ಆಗೈತಿ. ಮತ್ತೆ ರೀ ಇದು ಮಾನಸಿಕ ತ್ರಾಸ ಏನಾಗ್ತೈತ್ರಿ ರಾತ್ರಿ, ಅದು ನಿಮ್ಮೆ ಕಡಿಮೆ ಆಗೈತಿ. ಅಂದ್ರೆ ರಾತ್ರಿ ನಿದ್ದೆ ಎಲ್ಲ ಸರಿಯಾಗಿ ಆಗ್ತೈತಿ. ಮೊದಲು ನಿದ್ದೆ ಹತ್ತೋಲ ಆಗ್ತೈತಿ. 1-1:30 ನಿದ್ದೆ ಹತ್ತೈತ್ರಿ. ಈಗ 10-10:30 ಗಂಟೆಗೆ ಅಂದ್ರೆ ನಿದ್ದೆ ಹತ್ತೈತಿ. ಮತ್ತೆ ಗೋಳೆ ಎಷ್ಟು ತಗೋತಿದ್ರಿ ನೀವು? ಅವತ್ತು 6 ಗೋಳೆ ಇರ್ತದ್ರಿ ಅವು. ಈಗ ಎಷ್ಟು ಗೋಳೆ ಕಡಿಮೆ ಮಾಡಿದ್ರಿ? 3 ಗೋಳೆ ಕಡಿಮೆ ಆಗಿದ್ರು, ಈಗ 3 ಗೋಳೆ ಇದಾವೆ. 3 ಗೋಳೆ ಇದಾವೆ. ಆ ಗೋಳೆ ತಗೋದ್ರಿಂದ ನಿಮ್ಗೆ ಮೂತೆಲ್ಲ ಬಾಯದ ಇದೆಲ್ಲ ಏನಾಗ್ತಿತ್ತು? ಇವು ಸೋಜ್ ಹಚ್ಚಿದ್ದು ರೀ ಮೂತಿಗೆ. ಈಗ ಪ್ರಮಾಣ ಕಡಿಮೆ ಆಗಿತ್ತು. ಅಂದ್ರೆ ಈ ಬಾಯೋಟ್ರೇಮ್ ನಾವು ಏನ್ ನಿಮ್ಗೆ ವಾಪಸ್ ಕೊಟ್ಟಿದ್ದೀವಿ, ಅವತ್ತಿಂದ ಇವತ್ತು 1 ತಿಂಗಳಾಗ ನಿಮ್ಗೆ 50% ಅಂದ್ರೆ ಗೋಳೆ ಬಂದಾಗಿದ್ದವು. ಎರಡನೇದ ನಿಮ್ದು ಮೂವತ್ತೆಲ್ಲ ಬೈತಿತ್ತು, ಅದು ಬಂದಾಗಿತ್ತು. ಕೈ ಎಲ್ಲ ಇದಾಗ್ತಿದ್ದು, ಅದೆಲ್ಲ ಬಂದಾಗಿತ್ತು. ಅಂದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಬಂದಿತ್ತು. ಅಂದ್ರೆ ನೀವು ಜನರಿಗೆ ಏನ್ ಹೇಳ್ತಾರೆ, ಇದು ಜನರ ಯೂಸ್ ಮಾಡ್ರೆ ಚಲೋ ಆಗ್ತೈತಿ, ಪ್ರತಿಯೊಬ್ಬರು ತಗೋಬೇಕು. ಕಾಯಂದ ರೀ. ಒಮ್ಮೆ ತಗೋತಂದ್ರೆ ಆಯ್ತು ರೀ, ಒಮ್ಮೆ ಹೆಚ್ಚು ಅನಿಸ್ತೈತ್ರಿ. ಅಲ್ಲಿಂದ ಕಾಯಂದ ಉಪಯೋಗ ಆಗ್ತೈತಿ. ಮತ್ತೆ ಗೋಳೆಗಳೆಲ್ಲ ಕಡಿಮೆ ಆಗ್ತಾವ್ರಿ. ಅಂದ್ರೆ ನೀವು ಸಮಾಧಾನ ಇದ್ದೀರಿ? ಇದ್ರ ನಮ್ಗೆ ಚಲೋ ಅನಿಸ್ತೈತಿ. ಸಮಾಧಾನ ಆಗಿತ್ತಲ್ಲ? ಸಮಾಧಾನ ಆಯ್ತು. ಅಂದ್ರೆ ಈ ಬಾಯೋಟ್ರೇಮ್ ಮ್ಯಾಟ್ರೆಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಸಮಾಧಾನ ಆಗಿದೆ. ಕಮ್ಮಿ ಏನಿತಿ 90 ದಿವಸ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ತ್ರಾಸ ಇದಾವಲ್ಲ ಅವು ಎಲ್ಲ ಕ್ಲಿಯರ್ ಆಗ್ತಾವ. 90 ದಿವಸ ಕರೆಕ್ಟ್ ಆಗಿ ನೀವೇನ್ ಮಾಡ್ತೈತಿ, ಆ ಮ್ಯಾಟ್ ಮೇಲೆ ಮಲ್ಕೊಳ್ತೈತಿ. ಎರಡನೇದು ಬೆಲ್ಟ್ ಕಟ್ಕೊಳ್ತೈತಿ. ಮತ್ತೆ ಮೂರನೇದ ವಾಟರ್ ಎನರ್ಜಿ ಪ್ಯಾಡ್ ನೀರು ಕೊಡತೈತಿ. ಈ ರೀತಿ ಮಾಡೋದ್ರಿಂದ ಇದು ಎಲ್ಲರಿಗಿಂತ ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು ಸೊ ಮಚ್.